ಹಲೋ ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಇವತ್ತೊಂದು ಮಾಡ್ತಾ ಇರೋ ರೆಸಿಪಿ ಅಂದರೆ, ಮೊನ್ನೆ ನಾನು ತೋರಿಸಿದ್ದೆ ಫ್ಲವರ್ ಸಮೋಸ ಅಂತ. ಸೇಮ್ ಅದರಲ್ಲಿ ರೋಲ್ ಸಮೋಸ ಅಂತ. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾದಂಥ ಒಂದು ರೆಸಿಪಿ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇವಾಗ ನಾನೊಂದು ಬೌಲ್ ತಗೊಂಡಿದ್ದೀನಿ. ಈ ಬೌಲಿಗೆ ನಾನಿವಾಗ 1 ಕಪ್ಪಷ್ಟು ಮೈದಾನ ಹಾಕಿದ್ದೀನಿ. ಸೇಮ್ ಅದೇ ಪ್ರೊಸೆಸ್ ಮಾಡೋದು. ಇದಕ್ಕೆ ನಾನಿವಾಗ 1 ಸ್ಪೂನಷ್ಟು ನಾನು ಇವಾಗ ಬ್ಲ್ಯಾಕ್ ಎಳ್ಳನ್ನು ತಗೊಂಡಿದ್ದೀನಿ. ಆಮೇಲೆ 1 ಸ್ಪೂನು ನಾನು ಉಪ್ಪನ್ನ ಹಾಕ್ಕೊಂಡು, 2 ಸ್ಪೂನಷ್ಟು ನಾನು ಬಿಸಿ ತುಪ್ಪನ ಹಾಕ್ಕೊಂಡು ಇದನ್ನು ನಾನಿವಾಗ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಇದು ಕಲಿಸ್ಕೋಬೇಕು. ಮೈದಾ ಮತ್ತು ತುಪ್ಪ ಚೆನ್ನಾಗಿ ಇದು ಹಿಡಿಯೋವರೆಗೂ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಇವಾಗ ಏನು ಮಾಡಬೇಕಂದ್ರೆ, ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಅದನ್ನು ನಾವಿವಾಗ ಚಪಾತಿ ಹಿಟ್ಟಿನ ಅದಕ್ಕೆ ನಾವಿವಾಗ ಕಲಿಸ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ನಾನಿವಾಗ ಕಲಿಸ್ಕೊಂಡಿದ್ದೀನಿ. ಸಾಫ್ಟ್ ಆಗಿರುವಂಥ ಒಂದು ಹಿಟ್ಟು ರೆಡಿ ಆಯಿತು. ಇದನ್ನು ನಾನಿವಾಗ ಇದ್ರ ಮೇಲ್ಗಡೆ 1 ಸ್ಪೂನಷ್ಟು ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಇದನ್ನು ನಾನು, ಅಂದರೆ ಇದು ಮೇಲ್ಗಡೆ ಎಲ್ಲ ಗಟ್ಟಿ ಹಾರ್ಡ್ ಆಗಬಾರ್ದು ಅಂತೇಳಿ 1 ಸ್ಪೂನು ಆಯಿಲ್ ಹಾಕ್ಕೊಂಡು ಇದನ್ನು ಒಂದು 10 ನಿಮಿಷ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಫಿಲ್ಲಿಂಗ್ ಮಾಡ್ಕೋಬೇಕಲ್ವ, ಅದಕ್ಕೋಸ್ಕರ ಬೇಯಿಸಿ ಸ್ಮ್ಯಾಶ್ ಮಾಡಿರುವಂಥ 2 ಆಲೂಗಡ್ಡೆನ ನಾನು ತೊಗೊಂಡಿದ್ದೀನಿ. ಆಮೇಲೆ 200 ಗ್ರಾಮಷ್ಟು ನಾನು ಬೇಯಿಸಿರುವಂಥ ಚಿಕನ್ನ ನಾನು ಬಿಡಿಸಿರುವಂಥದ್ದನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, 1 ಸ್ಪೂನಷ್ಟು ನಾನಿವಾಗ ರೆಡ್ ಚಿಲ್ಲಿ ಪೌಡ್ರು ಖಾರಕ್ಕೆ ತಕ್ಕಷ್ಟು, ಆಮೇಲೆ 1 ಸ್ಪೂನಷ್ಟು ಧನಿಯಾ ಪೌಡ್ರು, ಒಂದು ಅರ್ಧ ಸ್ಪೂನಷ್ಟು ನಾನು ಜೀರಾ ಪೌಡರು ಹಾಕ್ಕೊಂಡಿದ್ದೀನಿ. ಆಮೇಲೆ 1 ಸ್ಪೂನಷ್ಟು ನಾನು ಕುಟ್ಟಿ ಪುಡಿ ಮಾಡಿರುವಂಥ ಕಾಳು ಮೆಣಸಿನ ಪುಡಿ, ಆಮೇಲೆ ಗ್ರೀನ್ ಚಿಲ್ಲಿ 2 ತೊಗೊಂಡಿದ್ದೀನಿ. ಅದನ್ನು ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಗರಂ ಮಸಾಲ 1 ಸ್ಪೂನು, ಆಮೇಲೆ ಅಮಚೂರ್ ಪೌಡ್ರು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಆಪ್ಷನಲ್ಲು, ಇಲ್ಲಾಂದರೆ ನೀವು ಚಾಟ್ ಮಸಾಲನೂ ಹಾಕ್ಕೋಬಹುದು. ಆಮೇಲೆ ಇದಕ್ಕೆ 1 ಹಿಡಿಯಷ್ಟು ನಾನಿವಾಗ ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು 3ರಿಂದ 4 ಸ್ಪೂನಷ್ಟು ನಾನಿವಾಗ ಕಾರ್ನ್ಫ್ಲವರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಕೈಯಲ್ಲಿ ಪ್ರೆಸ್ ಮಾಡಿ ಇದನ್ನು ಮಿಕ್ಸ್ ಮಾಡುವಾಗ ಒಂದೇ ಒಂದು ಲಮ್ಸ್ ಇಲ್ದಂಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಇವಾಗ ಪಕ್ಕದಲ್ಲಿ ಇಡ್ತಾಯಿದ್ದೀನಿ ನೋಡಿ. ಇವಾಗ ನಾನು ಕಲಿಸ್ಕೊಂಡು ಇಟ್ಕೊಂಡಿದ್ದೆಲ್ಲೋ ಚಪಾತಿ ಹಿಟ್ಟು, ಅದನ್ನು ನಾನಿವಾಗ ತಗೊಂಡು ಇದನ್ನು ಕೈಯಲ್ಲಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾನಿವಾಗ ಉಂಡೆಗಳನ್ನ ಮಾಡ್ಕೋಬೇಕು. ಇವಾಗ ನಾನು ಇದನ್ನು ಕಟ್ ಮಾಡಿಕೊಂಡು ಒಂದು 3ರಿಂದ 4 ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಕೈಯಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇದನ್ನು ಒಂದು ಉಂಡೆ ಕರೆಕ್ಟಾಗಿರುವಂಥ ಪರ್ಫೆಕ್ಟಾಗಿರುವಂಥ ಉಂಡೆನ ನಾನು ಮಾಡ್ಕೊಂಡಿದ್ದೀನಿ ಹಿಟ್ಟಿನಿಂದ. ಇವಾಗ ನಾನು ಒಂದು ಸ್ವಲ್ಪ ಮೈದಾ ಹಾಕ್ಕೊಂಡು ಇದನ್ನು ಚಪಾತಿ ಥರ ಅಗಲಕ್ಕೆ ನಾನಿವಾಗ ಲಟ್ಟಿಸ್ಕೋತಾ ಇದ್ದೀನಿ. ಇದು ಜಾಸ್ತಿ ದಪ್ಪಗಿರಬಾರ್ದು, ತೆಳ್ಳಗಾಗಿರುವಂಥ ಚಪಾತಿನ ನೀವು ಲಟ್ಟಿಸ್ಕೋಬೇಕು. ಆಮೇಲೆ ಇದರಲ್ಲಿರುವಂಥ ಸೈಡ್ನೆಲ್ಲ ತೆಗಿಬೇಕು. ಈ ಥರ ಎಕ್ಸ್ಟ್ರಾಸ್ ಎಲ್ಲ ಇರುತ್ತಲ್ವ ಸೈಡಿದು, ಇಲ್ಲಾಂದರೆ ನೀವು ಅದೇ ಥರ ಮಾಡ್ಕೋಬೋದು. ಬಟ್ ಅದೇನೆಂದರೆ ಸೈಡೆಲ್ಲ ಒಂಥರ ಚೆನ್ನಾಗಿ ಬರಲ್ಲ, ಶೇಪ್ ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ಈ ಥರ ಸೈಡೆಲ್ಲ ಕಟ್ ಮಾಡಿಕೊಂಡು, ಆಮೇಲೆ ನಾನು ಮಾಡಿರುವಂಥ ಇದಿದೆಯಲ್ಲ ಮಸಾಲ ಮಿಕ್ಸ್ಚರ್, ಅದನ್ನು ಹಾಕ್ಕೊಂಡು ಈ ಥರ ಕೈಯಲ್ಲಿ ಲಟ್ಟಿಸ್ಕೋಬೇಕು. ಮೇಲ್ಗಡೆ ಚಪಾತಿ ಮೇಲ್ಗಡೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಲಟ್ಟಿಸ್ಕೊಂಡು ಅಗಲಕ್ಕೆ ನೋಡಿ ಈ ಥರ ಚೆನ್ನಾಗಿ ಫುಲ್. ಇವಾಗ ಚಪಾತಿ ಎಷ್ಟು ಅಗಲ ಇದೆ ಅಷ್ಟು ಅಗಲಕ್ಕೆ ನಾನಿವಾಗ ಪರ್ಫೆಕ್ಟಾಗಿ ನಾನಿವಾಗ ಲಟ್ಟಿಸ್ಕೊಂಡಿದ್ದೀನಿ. ಇದನ್ನು ನಾನಿವಾಗ 3 ಪೀಸ್ಗಳನ್ನ ಮಾಡ್ಕೊಂಡಿದ್ದೀನಿ. ನೀವು ಬೇಕಂದರೆ ಒಂದೇ ಒಂದು ರೋಲ್ನು ಮಾಡ್ಕೋಬೋದು. ನಾನಿವಾಗ 3 ರೋಲ್ ಥರ ಮಾಡ್ತಾಯಿದ್ದೀನಿ. ಬರೀ ಹಿಂಗೇ ನೀವು ಫ್ರೈ ಮಾಡ್ಕೋಬೋದು ಆಯಿಲಲ್ಲಿ ಹಾಕಿ. ನಾನಿವಾಗ ಇದನ್ನು ಇನ್ನೂ ಸಣ್ಣ ಪೀಸ್ಗಳನ್ನ ಮಾಡ್ಕೋತೀನಿ. ಆವಾಗ ಒಂದು ಒಳ್ಳೆ ಶೇಪ್ ಕೊಡುತ್ತೆ. ಆಮೇಲೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ಈ ಥರ ಉದ್ದುದ್ದಕ್ಕೆ ಫ್ರೈ ಮಾಡಿಕೊಂಡ್ರೆ ಇದು ಕ್ರಿಸ್ಪಿಯಾಗಿ ಬರಲ್ಲ. ಆಮೇಲೆ ಒಂದು ದಿವಸ ಫುಲ್ಲು ಇಡೋಕ್ಕಾಗಲ್ಲ, ಸಾಫ್ಟ್ ಆಗಿಬಿಡುತ್ತೆ. ಇವಾಗ ನಾನು ರೋಲ್ ಮಾಡಿರೋಂಥದ್ದನ್ನ ನಾನಿವಾಗ ಸ್ಮಾಲ್ ಪೀಸ್ಗಳನ್ನ ಮಾಡ್ತಾಯಿದ್ದೀನಿ. ಈ ಥರ ಮಾಡಿಕೊಂಡ್ರೆ ಒಂದೊಳ್ಳೆ ಶೇಪ್ ಬರುತ್ತೆ. ಆಮೇಲೆ ಏನು ಗೊತ್ತಾ, ಒಳಗಡೆ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ. ದೊಡ್ಡ ರೋಲ್ನ ಮಾಡಿಕೊಂಡ್ರೆ ನೀವು ಅವಾಗನೇ ತಿನ್ಕೋಬೇಕು, ಅಂದರೆ ಇದನ್ನು ಸ್ಟೋರ್ ಮಾಡೋಕ್ಕಾಗಲ್ಲ. ಈ ಥರ ಸ್ಮಾಲ್ ಪೀಸ್ ಮಾಡಿಕೊಂಡು ಫ್ರೈ ಮಾಡಿಕೊಂಡ್ರೆ ಇದನ್ನು ಒಂದು ದಿವಸ ಫುಲ್ ಡೇ ಇಡ್ಬೋದು, ಏನಾಗಲ್ಲ, ಕ್ರಂಚಿ ಆಗಿರುತ್ತೆ. ಇವಾಗ ನಾನು ಇದನ್ನು 3 ಪೀಸ್ಗಳನ್ನ ಮಾಡ್ಕೊಂಡಿದ್ದೀನಿ. ಒಂದೊಂದು ರೋಲಿಂದ 3 ಪೀಸ್ನ ಮಾಡ್ಕೊಂಡಿದ್ದೀನಿ. ನೀವು ಬೇಕಂದರೆ 2 ಪೀಸು ಮಾಡ್ಕೋಬೋದು, ಇಲ್ಲಾಂದರೆ ಒಂದು ಫುಲ್ಲು ಅದನ್ನು ಹಾಗೇ ನೀವು ಫ್ರೈ ಮಾಡ್ಕೋಬೋದು. ಇದೊಂಥರ ಫ್ಲವರ್ ಥರ ಕಾಣುತ್ತೆ. ಈ ಥರ ಸ್ಮಾಲ್ ಪೀಸ್ಗಳನ್ನ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನೋಡಿ ನಾನು ಎಲ್ಲನ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ನಾನು ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ಬಾಣಲಿಯಲ್ಲಿ ಎಣ್ಣೆ ಬಿಸಿ ಆಯಿತು. ಇದಕ್ಕೆ ನಾನು ಒಂದೊಂದಾಗಿ ಇದನ್ನು ನಾನಿವಾಗ ಹಾಕ್ಕೊಂಡು
ನಾನು ಫ್ರೈ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಸಿಂಪಲಾಗಿ ನೀವು ಮನೆಯಲ್ಲಿ ಮಾಡ್ಕೋಬೋದು. ಈ ರೆಸಿಪಿ ಒಂದು ದೊಡ್ಡವರಿಗೆ ಚಿಕ್ಕವರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಅಷ್ಟು ಟೇಸ್ಟಿಯಾಗಿರುವಂಥ ಒಂದು ರೆಸಿಪಿ. ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಇದನ್ನು ನೀವು ಫ್ರೈ ಮಾಡುವಾಗ ಮೀಡಿಯಮ್ ಫ್ಲೇಮಲ್ಲೇ ನೀವು ಮಾಡಬೇಕು. ಅಂದರೆ ಐ ಫ್ಲೇಮಲ್ಲಿ ಮಾಡೋಕ್ಕೆ ಹೋದರೆ ಅದು ಬೇಗನೆ ಫ್ರೈ ಆಗುತ್ತೆ, ಒಳಗಡೆ ಎಲ್ಲ ಫ್ರೈ ಆಗಲ್ಲ. ಲೋ ಫ್ಲೇಮಲ್ಲೆಲ್ಲ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ನೀವು ಫ್ರೈ ಮಾಡ್ಕೋಬೇಕು. ಒಳಗಡೆ ಎಲ್ಲ ಚೆನ್ನಾಗಿ ಕ್ರಂಚಿಯಾಗಿ ಬರಬೇಕಂದ್ರೆ ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಮಾಡಿಕೊಂಡು ಗೋಲ್ಡನ್ ಬ್ರೌನ್ ಬರುತ್ತಲ್ಲ ಅದುವರೆಗೂ ಫ್ರೈ ಮಾಡ್ಕೋಬೇಕು. ಇವಾಗ ನಾನು ಮಾಡಿರುವಂಥ ಈ ರೋಲ್ ಇದೆಯಲ್ಲ ಅದು ಫ್ರೈ ಆಯಿತು. ನಾನಿವಾಗ ತೆಗಿತಾ ಇದ್ದೀನಿ. ತೆಗೆದು ಇವಾಗ ಸರ್ವ್ ಮಾಡೋಕ್ಕೆ ಇವಾಗ ಪ್ಲೇಟಲ್ಲಿ ಇಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ತುಂಬಾ ಸಿಂಪಲ್ ಆಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ. ಆಮೇಲೆ ಇದು ರಮದಾನೆಲ್ಲ ನೀವು ಸ್ನ್ಯಾಕ್ಸ್ ಮಾಡ್ಕೋತೀನಿ ನೋಡಿ, ಅದಕ್ಕೂ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. ಹೆಂಗಾಯಿತು ಅಂತ ನನಗೆ ಕಮೆಂಟಲ್ಲಿ ಕಮೆಂಟ್ ಹಾಕಿ. ನೆಕ್ಸ್ಟು ನಾನು ಹೊಸ ರೆಸಿಪಿಯೊಂದಿಗೆ ಹೊಸ ವೀಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್. ಬಾಯ್.